ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತನ ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿಯನ್ನು ನಮ್ಮ ಚಾನಲಲ್ಲಿ ಟಿವಿಗೂ ಮುಂಚೆ ನೋಡ್ಬೋದಾಗಿದೆ. ಮತ್ತು ಇಂದಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ನೋಡೋಣ. ವಿಕ್ರಮ್ ಮಲಗಿರ್ತಾನೆ. ಆಗ ವೇದಳು ಎದ್ದು, ಗುಂಡ 4 ಗಂಟೆ ಆಗಿದೆ, ಎದ್ದೇಳು, ಎದ್ದು ಸ್ನಾನ ಮಾಡು ಅಂತಂದು ಹೇಳಿ ಎದ್ದೇಳಿಸ್ತಾಳೆ. ನಂತರ ವೇದ ಹತ್ರ ಬಂದು ವಿಕ್ರಮ್ ನಡಿ ಹೋಗೋಣ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ಗುಂಡ ನಾನು ನಿನಗೆ ಒಂದು ವಿಚಾರ ಹೇಳ್ತೀನಿ, ನೀನು ಮಾತ್ರ ಬೇಜಾರು ಮಾಡ್ಕೋಬಾರ್ದು ಅಂತಂದು ಹೇಳ್ತಾಳೆ. ಏನಂತಂದು ಕೇಳ್ತಾಳೆ. ಇಷ್ಟು ದಿನ ನೀನು ಮೃಗ ಅಂತ ಥರ ಕಾಣ್ತಿದ್ದೆ, ಈಗ ಮಗು ಥರ ಕಾಣ್ತಿದೆಯಾ, ನಡಿ ಗುಂಡ ಹೋಗೋಣ ಅಂತಂದು ಹೋಗ್ತಾರೆ. ಆಗ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂತಂದು ವೇದಳು ಕೇಳಿದ್ರೆ, ಇಲ್ಲ ಗುಂಡ ಇಲ್ಲಿ ಬದುಕಿರೋರು ಇನ್ನೂ ಇದ್ದಾರೆ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂತಂದು ಹೇಳ್ತಾಳೆ. ನಂತರ ವೇದ ಹೇಳ್ತಾಳೆ, ಇದು ಯಾರ ಜಾಗ ಅಂತ ಗೊತ್ತಾಯ್ತು ನಾವು ಗೊತ್ತಾಯಿತು ಹೇಳು ಅಂತಂದು ಹೇಳ್ತಾರೆ. ನೀನು ಪ್ರಾಣ ಉಳಿಸೋಕೆ ಹೋಗಿ ಅವ್ರ ಸ್ವಂತ ಕೈಯನ್ನು ಕಳ್ಕೊಂಡು ಈ ರೀತಿ ಕೈಗೊಂಬೆಯಾಗಿ ಕೂತ್ಕೊಂಡಿದ್ದಾರೆ, ಹೋಗಿ ಅವರನ್ನು ಕ್ಷಮೆ ಕೇಳಬೇಕಂತಂದು ಹೇಳಿ ಕ್ಷಮೆಯನ್ನು ಕೇಳಲು ವಿಕ್ರಮ್ಗೆ ಹೇಳ್ತಾಳೆ. ನಂತರ ಆ ಸಮಯಕ್ಕೆ ಆ ವಿಕ್ರಮ್ ಫ್ರೆಂಡ್ ಸೀನಾ ಅವರು ತನ್ನ ತಾಯಿಯವರು ಬಂದುಬಿಡ್ತಾರೆ. ಬಂದು ಹೇಳ್ತಾರೆ, ಯಾಕೆ ಇಲ್ಲಿ ಬಂದ್ರಿ, ನೀವಿನ್ನೂ ಈ ರೀತಿ ಮಾಡಿದ್ದು ಸಾಲದ ಅಂತಂದು ವಿಕ್ರಮ್ನ ಬೈತಾಳೆ. ಆನಂತರ ವೇದ ಹೇಳ್ತಾಳೆ, ಇಲ್ಲ ಅಜ್ಜಿ, ಕ್ಷಮೆಯನ್ನು ಕೇಳಲು ಬಂದಿದ್ವಿ ಅಂತಂದು ಹೇಳ್ತಾರೆ. ನೀವು ಕ್ಷಮೆ ಕೇಳಿದರೆ ನನ್ನ ಮಗನ ಕೈ ವಾಪಸ್ ಬಂದುಬಿಡುತ್ತಾ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ನಂತರ ಹೇಳ್ತಾಳೆ ವೇದ, ತಿಂಗಳು ದುಡ್ಡನ್ನು ಕಳಿಸಿದೆಯಲ್ಲ ಅಮ್ಮ, ಅದಕ್ಕೋಸ್ಕರ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿರ್ತಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳಕ್ಕೆ ಬಂದಿದ್ದೀವಿ ಅಂತಂದು ಹೇಳ್ತಾರೆ. ನಿಮ್ಮ ದುಡ್ಡು ನಾನು ವಾಪಸ್ ಕೊಡ್ತೀನಿ, ಮತ್ತೆ ನನ್ನ ಮಗನ ಕೈ ಜೋಡಿಸ್ತೀರಾ, ಮತ್ತೆ ನನ್ನ ಮಗನ ಕೈ ಕೊಡ್ತೀರಾ ಅಂತಂದು ಹೇಳಿ ಮತ್ತೆ ಹೇಳ್ಕೊಂತ, ಒಂದಲ್ಲ ಒಂದು ದಿನ ನಿಮ್ಮ ಮನೆಗೂ ಈ ರೀತಿ ತೊಂದರೆ ಬರುತ್ತೆ, ಇದು ತಿಳ್ಕೊ ಅಂತಂದು ಆ ಅಜ್ಜಿ ಹೇಳಿ ಬೈದು ಕಳಿಸ್ಬಿಡ್ತಾರೆ. ನಂತರ ಹತ್ಕೊಂತ ಅಮ್ಮನ ಹತ್ರ ಹೋಗಿ, ಅಮ್ಮ ಕ್ಷಮಿಸಿದ್ದೀನಿ ಅಂತಂದು ಹೇಳ್ರಿ, ನಾವು ಇಲ್ಲೊಂದು ಹೋಗ್ತೀವಿ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ಅಜ್ಜಿ ಹೇಳ್ತಾಳೆ, ನೋಡು ನಿನ್ನ ಹೆಂಡತಿ ತಾಳಿ ಹೋಗ್ಬಾರ್ದು ಅಂತಂದು ನೀನು ಈ ರೀತಿ ಮಾಡ್ತಿದ್ದಾಳೆ, ಆದರೆ ನಿನಗೆ ಬುದ್ಧಿ ಬರ್ತಿರಲ್ಲ ಅಂತಂದು ಹೇಳ್ತಾರೆ. ಆ ನಂತರ ವೇದಳು ತುಂಬ ಅಳಲು ಪ್ರಾರಂಭ ಮಾಡಿ, ಅಜ್ಜಿ ಹೇಳ್ರಿ ಕ್ಷಮಿಸಿದಿ ಅಂತಂದು ಅಲ್ಲಿಂದ ಹೋಗ್ತೀವಿ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ಆ ಅಜ್ಜಿ ಹೇಳ್ತಾರೆ, ಕ್ಷಮಿಸಿದ್ದೀನಿ ಹೋಗ್ರಿ ಅಂತಂದು ಹೇಳ್ತಾರೆ. ಅಲ್ಲಿಂದ ವೇದ ಮತ್ತು ವಿಕ್ರಮ್ ಹೊರಡ್ತಾರೆ. ನಂತರ ಪ್ರೀತಮ್ ಮಾಸ್ಟರ್ ಪ್ಲಾನನ್ನು ಹಾಕ್ಕೊಂಡು ಹೇಗಾದರೂ ಮಾಡಿ ವಿಕ್ರಮ್ನ ವ್ರತವನ್ನು ಮುರಿಬೇಕಂತಂದು ಸ್ಕೆಚ್ ಹಾಕ್ತಾರೆ. ಆ ನಂತರ ರೌಡಿ ಶೀಟರ್ನ ಕರೀತಾರೆ. ಆಗ ರೌಡಿ ಶೀಟರ್ ಬಂದು, ನೀವು ಪ್ರೀತಮ ಅಂತಂದು ಕೇಳ್ತಾರೆ. ಅದಕ್ಕೋಸ್ಕರ ನಾನೇ ಪ್ರೀತಮ್ ಅಂತಂದು ಹೇಳ್ತಾರೆ. ನನ್ನ ಹೆಸರು ಮಂಜ ಅಣ್ಣ, ಇಲ್ಲಿ ಊರಲ್ಲಿ ನನ್ನ ಕಳ್ಮಂಜ ಅಂತಂದು ಕರೀತಾರೆ, ಏನು ಕೆಲಸ ಏನಾಗಬೇಕು ಹೇಳಿ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಹೇಗಾದರೂ ಮಾಡಿ ಅವ್ನ ಕೈ ಕಾಲು ಮುರಿಬೇಕಪ್ಪ ನೀವು ಅಂತಂದು ಹೇಳ್ತಾರೆ. ಆ ನಂತರ ಹೇಳ್ತಾರೆ, ಹಂಗಾದರೆ ನಾನು ನಮ್ಮ ಶಿಷ್ಯನ ಕಳಿಸಿದ್ದೆಲ್ಲ ಸರ್, ಇದೆಲ್ಲ ಏನು ಬೇಕು ಅಂತಂದು ಹೇಳ್ತಾರೆ. ಆ ನಂತರ ಪ್ರೀತಮ್ ಹೇಳ್ತಾನೆ, ಕೆಲಸ ಮಾಡಿದರೆ ನನ್ನ ಹೆಸರನ್ನು ಹೊರಗಡೆ ಎಲ್ಲಿ ಸ್ಪ್ರೆಡ್ ಮಾಡಬಾರ್ದು ಅಂತಂದು ಹೇಳಿ ಅವರಿಗೆ ದುಡ್ಡು ಕಳಿಸ್ತಾರೆ. ನಂತರ ರೌಡಿ ಶೀಟರ್ಗೆ ಸಿಗ್ನಲ್ ಮಾಡ್ತಾನೆ, ಬಂದರು ಅವ್ರನ್ನೇ ನೋಡಿ ಅಂತಂದು ಹೇಳ್ತಾರೆ. ಆ ನಂತರ ಅವರು ಹೇಗಾದರೂ ಮಾಡಿ ಭಿಕ್ಷಕರನ್ನು ತಡ್ಕೊಂಡು ಅವ್ರ ಹತ್ರ ಇರೋ ದುಡ್ಡನ್ನು ಕಸಿದುಕೊಂಡ್ರೆ ಹೇಗಾದರೂ ಮಾಡಿ ವಿಕ್ರಮ್ ಜಗಳಕ್ಕೆ ಬರ್ತಾನಂತಂದು ಹೇಳ್ತಾನೆ. ಆ ನಂತರ ಅವರೇ ಹೇಳ್ತಾರೆ, ಅದೇ ಸಮಯಕ್ಕೆ ವಿಕ್ರಮ್ ಬಂದು, ಯಾಕೋ ಏನು ಮಾಡ್ತಿದ್ದೀರ ಅಂತಂದು ಕೇಳ್ತಾರೆ. ಆ ನಂತರ ವೇದಳು ಹೇಗಾದರೂ ಮಾಡಿ ಈ ವ್ರತವನ್ನು ಭಂಗ ಮಾಡಬಾರ್ದಂತಂದು ವಿಕ್ರಮ್ನ ಕೋಪವನ್ನು ತಣ್ಣು ಮಾಡ್ತಾರೆ. ಆ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಂದು ವೇದ ಹೇಳ್ತಾಳೆ. ಆ ಮಾತು ಹೇಳಿದ ಕೂಡಲೇ ಆ ರೌಡಿಗಳು ನೀನು ನೋಡ್ಕೊಂಡು ತಿನ್ಕೊಂಡು ಅಂತಂದು ಹೇಳಿ ಅಲ್ಲಿಂದ ಓಡ್ತಾರೆ. ಈ ಕಡೆ ಪ್ರೀತಮ್ ಈ ರೀತಿ ಆಯ್ತಲ್ಲ ಅಂತಂದು ತುಂಬ ಸಂಕಟನ ಪಡ್ತಾನೆ. ನಂತರ ಹೇಗಾದರೂ ಮಾಡಿ ಭಿಕ್ಷಕರಿಗೆ ಊಟವನ್ನು ತಂದು ಕೊಡ್ಬೇಕಂತಂದು ವೇದಳು ಪ್ಲ್ಯಾನ್ ಮಾಡಿ ಫೋನ್ ಮಾಡಿ ಹೇಳ್ತಾಳೆ. ಆ ನಂತರ ಅಲ್ಲಿಗೆ ಊಟ ತಂದು ಕೊಡ್ತಾರೆ. ಆ ನಂತರ ವೇದ ಹೇಳ್ತಾಳೆ, ನೋಡು ನೀನು ಅವನು ದುಡ್ಡನ್ನು ಕಸ್ಕೊಂಡ, ಆದರೆ ನೀನು ಅವರಿಗೆ ಅನ್ನವನ್ನು ನೀಡಿ ಪ್ರಾಯಶ್ಚಿತ್ತ ಮತ್ತು ನಿನ್ನ ತಪ್ಪನ್ನು ಮುಚ್ಕೊ ಅಂತಂದು ಹೇಳಿ ವೇದಳು ವಿಕ್ರಮ್ ಕೈಗೆ ಊಟವನ್ನು ಕೊಟ್ಟು ಹೇಳ್ತಾಳೆ, ಕೊಡು ಹೋಗು, ಅವ್ರು ಹೊಟ್ಟೆ ತುಂಬಿಸಿ ಹೋಗು ಅಂತಂದು ಹೇಳಿದರೆ. ಆ ನಂತರ ವಿಕ್ರಮ್ ಅದೇ ಸಮಯಕ್ಕೆ ಅವ್ರು ತಂದು ಊಟವನ್ನು ನೀಡ್ತಾನೆ. ಇದೆಲ್ಲ ಆದ್ಕೂಡಲೇ ಪ್ರೀತಮ್ಗೆ ಒಂಥರ ಸಂಕಟ, ಅವ್ರ ರೋಡಿಗಳು ಬರ್ತಾರೆ, ಏನು ನೀವು ಪೊಲೀಸ್ ಅಂದ್ಕೂಡಲೇ ಎದುರ್ಕೊಂಡು ಬಂದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಲ, ದುಡ್ಡು ಇಸ್ಕೊಂಡಿದ್ದೀರಾ ಅಂತ ಹೇಳಿ ಪ್ರೀತಮ್ ತುಂಬಾ ಸಂಕಟ ಪಡ್ತಾನೆ. ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸಂಚಿಕೆ